ಈ ಕಡೆ NTR ನಾಗೇಶ್ವರರಾವ್, ಅಲ್ಲಿ MGR ಶಿವಾಜಿ ಗಣೇಶನ್, ಇಲ್ಲಿ ರಾಜ್ಕುಮಾರ್. ಕನ್ನಡದ ಯುಸಿ ಸರೋಜಾದೇವಿ ಬೆಳೆದ ಬಗೆ ಇದೆ. ಸರೋಜಾದೇವಿ ಅಂದ ತಕ್ಷಣ ನೆನಪಾಗೋದಿದೆಯಲ್ಲ, ಅದು ಯಾವುದು ಗೊತ್ತಾ? ಕಿತ್ತೂರು ಚೆನ್ನಮ್ಮ. ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕು? ನಿಮಗೆ ಕೊಡಬೇಕು ಕಪ್ಪ? ನಾಯಕಿಯಾಗಿ 29 ವರ್ಷ ನಾಯಕಿಯಾಗಿ ಬೆಳಗಿದವರು ಸರೋಜಾದೇವಿ ಸರ್. 29 ವರ್ಷ, 161 ಸಿನಿಮಾದಲ್ಲಿ ನಾಯಕಿಯಾಗಿ. ನಮಸ್ಕಾರ. ಇದು ಸಂತೋಷದ ಸಭೆಯ, ಸಂತಸದ ಸಭೆಯ. ಯಾಕೆಂದರೆ ಕರ್ನಾಟಕ ಸರ್ಕಾರ ನಿನ್ನೆ ತೆಗೆದುಕೊಂಡಂಥ ಒಂದು ತೀರ್ಮಾನ, ಕನ್ನಡದ 2 ಹೆಮ್ಮೆಯ ನಟ ನಟಿಯರು, ಅಲ್ಲ ಕಲಾವಿದರು, ಅಲ್ಲ ಅಭಿನೇತ್ರಿಯರು, ಎಸ್, ಡಾಕ್ಟರ್ ವಿಷ್ಣುವರ್ಧನ್ ಮತ್ತು ಬಿ ಸರೋಜಾದೇವಿ ಇಬ್ಬರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡೋದು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಅದರ ಜೊತೆಗೇನೆ ಕುವೆಂಪು ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡುವಂತೆಯೂ ಶಿಫಾರಸು ಮಾಡಿದೆ. ಈ ಕಾರಣಕ್ಕಾಗಿ ಇದು ಸಂತಸ ಸಮಯ. ಆದರೆ ನನಗೆ ಒಂದು ವಿಚಾರದಲ್ಲಿ ಬೇಸರನೂ ಇದೆ. ಈ ಪ್ರಶಸ್ತಿಗಳನ್ನು ಕೇಳಿ ಪಡೆಯುವ ಸ್ಥಿತಿ ಯಾವತ್ತೂ ನಿರ್ಮಾಣ ಆಗಬಾರ್ದು ಅಂತ. ಪ್ರಶಸ್ತಿ ಗೌರವವನ್ನು ಕೊಡಬೇಕು ಹೊರತು ಯಾರ ಪ್ರಶಸ್ತಿ ಕೊಡಿ ಅಂತ ಕೇಳುವ ಸ್ಥಿತಿ ನಿರ್ಮಾಣ ಮಾಡೋದೇ ಆಗುವುದೇ ಭಾಳ ದೊಡ್ಡ ದುರಂತ. ಇನ್ನು ನಾವು ಚರ್ಚೆ ಮಾಡ್ತೀವಿ. ನನ್ನ ಜೊತೆ ಚರ್ಚೆ ಮಾಡೋದಕ್ಕೆ ಹಿರಿಯ ಸಿನಿಮಾ ಪತ್ರಕರ್ತ ಸ್ನೇಹಿತ ಗಣೇಶ್ ಕಾಸರಗೋಡು ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಎಸ್, ನೀವು ವಿಷ್ಣುವರ್ಧನ್ ಬಗ್ಗೆ ಈಗಾಗಲೇ ಮಾತನಾಡಿದ್ದೀರಿ. ಎಸ್, ಆದರೆ ವಿಷ್ಣುವರ್ಧನ್ ಬಗ್ಗೆ ನಾವು ಮಾತನಾಡ್ಬೋದು. ನಾನು ಹೇಳಿದೆ ನನಗೆ ಒಂದು ಬೇಸರ ಇದೆ ಅಂತ. ಅವರ ಕುಟುಂಬ ಹೋಗಿ ಅಭಿಮಾನಿಗಳು ಹೇಳಿದ್ದಾರೆ ಕೊಡಿ ಅಂತ ಕೇಳುವ ಸ್ಥಿತಿ ಬರೋದಿದೆಯಲ್ಲ, ಅದು ಬಹುದೊಡ್ಡ ದುರಂತ ಅಂತ ನಂಬ್ತಾರೆ. ಸರ್ಕಾರದ ಪ್ರಶಸ್ತಿಗಳೆಲ್ಲ ಹಾಗೆ ಅರ್ಜಿ ಹಾಕೊಳ್ಳೋದು. ಈ ರಾಜ್ಯೋತ್ಸವ ಪ್ರಶಸ್ತಿಗೆಲ್ಲ ಅರ್ಜಿ ಹಾಕೋಬೇಕಂತೆ, ಅದಕ್ಕೊಂದು ಕಮಿಟಿ ಇದ್ಕೊಂಡು ನೋಡ್ತಾರೆ. ಈ ಪ್ರಶಸ್ತಿಗಳು ಏನಿದು, ಇದೇನು ಕೆಲಸನ? ಇದು ಯಾರ ಕೆಲಸಕ್ಕೆ ಬೇಕಾದ್ರೆ ಅರ್ಜಿ ಹಾಕ್ತಾವೆ. ಪ್ರಶಸ್ತಿಗೆ ಅರ್ಜಿ ಹಾಕುವಂಥ ಅಪಾಯಕಾರಿ ಕಾಲಘಟ್ಟದಲ್ಲಿ ಇದ್ದೀವಿ. ಸೊ ಆದ್ದರಿಂದ ಸಂತಸ, ಖುಷಿ ಎಲ್ಲ ಇದೆ ನಮಗೆ, ಅದರ ನಡುವೆ ಬೇಸರನೂ ಇದೆ. ಎಸ್, ಬೇಸರ ಇದೇ ಕಾರಣಕ್ಕಾಗಿ ನಾವು ಹೋಗಿ ಕೇಳಿ ಪಡೆಯುವಂಥ ಪರಿಸ್ಥಿತಿ ಇಲ್ಲಿ ಇರಬಾರ್ದಿತ್ತು. ಅಥವಾ ಅವರು ಯೋಚನೆ ಮಾಡಿರ್ಬೋದೇನದು ಕೊಡ್ಬೋದು ಅಂತೇಳಿ. ಯೋಚನೆ ಬರಲ್ಲ ಅವರಿಗೆ. ಯಾವಾಗಲೂ ಬರಬೇಕಾಗಿತ್ತಲ್ಲ ಸರ್. ಎಸ್, ವಿಷ್ಣುವರ್ಧನ್ ಅವರಿಗೆ ಅನುಮಾನ ಯಾವತ್ತೂ ಬರಬೇಕಾಗಿತ್ತು, ಜೀವಂತ ಇರುವಾಗಲೇ ಬರಬೇಕಾಗಿತ್ತು. ಸರೋಜಾದೇವಿ ಅವರಿಗೂ ಅಷ್ಟೇ. ಅವರು ಪ್ರಶಸ್ತಿಯಲ್ಲೇ ಇದ್ದವರು ಸರ್. ಎಷ್ಟೊಂದು ಎಂತೆಂಥ ಪ್ರಶಸ್ತಿಗಳು, ಪದ್ಮಶ್ರೀ, ಪದ್ಮವಿಭೂಷಣ. ಎಸ್, ಆದರೆ ನಮಗೆ ಸಂತೋಷ ಏನು, ನಮಗಿಬ್ಬರಿಗೂ ಅವರಿಬ್ಬರು ಪರಿಚಯ ಇದ್ದದ್ದು. ಹೌದು. ನನ್ನ ನೆನಪನ್ನು ಹಂಚ್ಕೊಳ್ಳೋದಾದರೆ ಅದು 2005 ಅಂತ ಕಾಣುತ್ತೆ. ಸುವರ್ಣ ಚಾನಲ್ ಆ ಟೈಮಿಗೆ ಒಂದು ದಿನ ಒಂದು ಫೋನ್ ಕರೆ ಬಂತು ನನಗೆ. ಸೊ ನಾನು ನಮ್ಮ ಯಜಮಾನರ ಹೆಸರಿನಲ್ಲಿ ಏನಾದರೂ ಮಾಡಬೇಕು ಅಂತಿದ್ದೀನಿ, ನಾನು ಏನು ಮಾಡಲಿ ಹೇಳಿ ಅಂತ. ಓಕೆ ಓಕೆ. ಅವರು ಮಾತನಾಡ್ತಾ ಇದ್ದವ್ರು ಬಿ ಸರೋಜಾದೇವಿ. ಇಟ್ ವಾಸ್ ಶಾಕಿಂಗ್ ಟು ಮೀ. ನಾವು ಸರೋಜಾದೇವಿ ಅವ್ರನ್ನ ನೋಡಿ ಬೆಳೆದವು. ರಾಜ್ಕುಮಾರ್, ಸರೋಜಾದೇವಿ, ಲೀಲಾವತಿ, ಭಾರತಿ, ಅದು ನಮ್ಮನ್ನು ಬೆಳೆಸಿದ್ದು ಅವರೆಲ್ಲ ನಾವು ನೋಡಿ ನೋಡಿ ಸಂತೋಷ ಪಟ್ಟಿದ್ದು. ಇಟ್ ವಾಸ್ ಶಾಕಿಂಗ್ ಫಾರ್ ಮೀ. ಅಂದೆ ನಾನು ಏನು ರಿಯಾಕ್ಟ್ ಮಾಡೋದು ಗೊತ್ತಾಗಿಲ್ಲ. ಎಸ್, ನಾನೊಂದು ಸಲಹೆ ಕೂಡ ಕೊಟ್ಟೆ ಅವರಿಗೆ. ಒಂದು ಕೆಲಸ ಮಾಡಿ, ನಿಮ್ಮ ಯಜಮಾನರು ಹರ್ಷ ಅವರ ಹೆಸರಿನಲ್ಲಿ ಏನು ಮಾಡಬೇಕು ಅನ್ನೋದು. ಸೊ ಒಂದು ಪ್ರಶಸ್ತಿ ಇಡೀ ಅವ್ರ ಹೆಸರಿನಲ್ಲಿ, ಯಾರೋ ವಿದ್ಯಾರ್ಥಿಗಳಿಗೆ ದತ್ತಿ ಕೊಡೋದಕ್ಕೆ ಇನ್ನೊಂದಕ್ಕೆ ಏನಾದರೂ ಮಾಡಿ, ಶಾಶ್ವತವಾಗಿರುತ್ತೆ ಅಂತ ಅವರು ಒಪ್ಕೊಂಡ್ರು. ಆ ಪ್ರಕಾರ ಬೆಂಗಳೂರು ಯೂನಿವರ್ಸಿಟಿ ಅಂತ ನೆನಪು, ಯಾವುದೋ ಯೂನಿವರ್ಸಿಟಿಯಲ್ಲಿ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಒಂದು ದತ್ತಿ ನಿಧಿಯನ್ನು ಇಟ್ಟಿದ್ದಾರೆ. ಸೊ ಅದರಿಂದ ನನಗೆ ಅವ್ರಿಗೆ ಗೊತ್ತಿರೋ ದೊಡ್ಡ ವಿಚಾರ ಅಲ್ಲ ಹಾಗೆ ಅಲ್ವಾ. ಅವ್ರಿಗೆ ನನಗೆ ಗೊತ್ತಿತ್ತು, ಫೋನ್ ಮಾಡಿಬಿಟ್ಟು ಒಂದು ಸಲಹೆ ಕೊಡಿ ನನಗೆ ಗೊತ್ತು. ಅದ್ರ ಜೊತೆಗೆ ನಾವು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಳಗಡೆ ನೀವು ಶಿವಾಜಿನಗರಕ್ಕೆ ಹೋಗ್ಬೇಕಾದ್ರೆ ಹರ್ಷ ಹೋಟ್ಲ್ ಅಂತ, ಅದು ಅವ್ರ ಯಜಮಾನ್ರ ಹೋಟ್ಲು. ಆ ಹೋಟೆಲ್ಲಿಗೆ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಸರೋಜಾದೇವಿ ಅವರ ಹೋಟೆಲ್ಲು ನಾವಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇರುವಾಗ
ಸರೋಜದೇವಿನೇ ನೋಡ್ದಂಗೆ ಆಗ್ತಾ ಆಗ್ತಾ ಇತ್ತು. ಇತ್ತು. ನಂತರ ಅದನ್ನ ಅವರ ಹೋಟೆಲ್ನ ಮಾರಾಟ ಮಾಡಿ. ಹೌದು. ಸೊ ಇಡೀ ಅವರ ಚಿತ್ರ ಬದುಕಿದೆಯಲ್ಲ, ಅವರು ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತ ಆದವರು. ಅಯ್ಯೋ ಏನ್ ಸರ್, ತಮಿಳು, ತೆಲುಗು, ಹಿಂದಿ ಹ್ಮ್. ಎಲ್ಲೆಲ್ಲಿ ಅದು ಸೂಪರ್ ಸ್ಟಾರ್ಗಳ ಜೊತೆ. ಹ್ಮ್. ಈ ಕಡೆ NTR, ನಾಗೇಶ್ವರರಾವ್, ಅಲ್ಲಿ MGR, ಶಿವಾಜಿ ಗಣೇಶನ್, Yes. ಇಲ್ಲಿ ರಾಜ್ಕುಮಾರ್. Yes. ಕನ್ನಡದ ಯುಸಿ ಸರೋಜಾದೇವಿ ಬೆಳೆದ ಬಗೆ ಇದೆ. ಅವರಿಗೆ ನೀವು ಹೇಳಿದಾಗ ಈ ರಿಕಗ್ನಿಷನ್ ಯಾವತ್ತೂ ಸಿಗ್ಬೇಕು. ಅದ್ರ ಜೊತೆಗೆ ಬಹಳ ಸ್ಪಷ್ಟವಾಗಿ ಇವತ್ತೂ ಕೂಡ ಸರೋಜಾದೇವಿ ಅಂದ ತಕ್ಷಣ ನೆನಪಾಗೋದಿದೆಯಲ್ಲ, ಅದು ಯಾವುದು ಗೊತ್ತಾ? ಕಿತ್ತೂರು ಚೆನ್ನಮ್ಮ ಕಪ್ಪ ಕೊಡಬೇಕೆ ಕಪ್ಪ ಅಂತ ಅಂದ್ರೆ ಮೈ ಕೈ ರೋಮಾಂಚನ ಕಂಡ್ರಿ. ಅದು ಆ ಡೈಲಾಗ್ ಪ್ರೆಸೆಂಟೇಷನ್. ಹೌದು. ಸೊ ಇವತ್ತು ಕೂಡ ನೀವು ನಾನು ಭಾಳ ಸದಲ್ಬೇಡ, ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೂ ಹಾಗೇನೆ ಶಾಲೆಗಳಲ್ಲಿ ಈ ಕಿತ್ತೂರು ಚೆನ್ನಮ್ಮ ದೇಶಾಭಿಮಾನದ ರೀತಿ ಬೇರೆ. ಅವಾಗ ಈಗ ದೇಶಾಭಿಮಾನ ಬೇರೆ. ಈಗ ನೀವು ದೇಶಭಕ್ತರು ಅನ್ನೋದನ್ನ ಬೇರೆ ರೀತಿ ಡಿಸೈಡ್ ಮಾಡ್ತಾರೆ ಅಲ್ವಾ? ಅವಾಗ ಹಾಗಲ್ಲ. ಕಿತ್ತೂರು ಚೆನ್ನಮ್ಮ ಸ್ಫೂರ್ತಿ ನೀಡ್ತಾ ಇದ್ದ. ಸ್ಕೂಲ್ಗಳಲ್ಲಿ ಗ್ಯಾದರಿಂಗ್ ಏನ್ ನಡೀತಾ ಇತ್ತಲ್ಲ ಕಡೆ, ಆವಾಗ ಈ ಕಿತ್ತೂರು ಚೆನ್ನಮ್ಮದ ಒಂದು 5 ನಿಮಿಷ 10 ನಿಮಿಷ ಇರ್ಬೇಕು. ಆವಾಗ ಯಾವ್ದೋ ಒಂದು ಹೆಣ್ಮಗಳು ವೇಷ ಹಾಕಬದಲು ಕೊಡಬೇಕೆ ಕಪ್ಪ ಅಂತ ಕೈ ಎತ್ತಬೇಕು. ಆ ರೀತಿ ಅದ ಆ ಪಾತ್ರ ಎಷ್ಟು ಎಫೆಕ್ಟಿವ್ ಆಗಿತ್ತಂದ್ರೆ, ಕಿತ್ತೂರಿನಲ್ಲಿ ಅವರ ಸ್ಮಾರಕ ಇದೆಯಲ್ಲ ಸರ್, ಅಲ್ಲಿ ಎಲ್ಲ ಏನು ಮೂರ್ತಿ ಸ್ಥಾಪನೆ ಮತ್ತೆ ಈ ಫೋಟೋಗಳೆಲ್ಲ ಹಾಕಿದಾರಲ್ಲ, ಅದು ಸರೋಜಾದೇವಿ ಹಾಕಿದ್ದಾರೆ. ಅಷ್ಟು ಎಫೆಕ್ಟಿವ್ ಸರ್. ಅದನ್ನು ಸರೋಜಾದೇವಿ ಹೇಳ್ತಾರೆ. ಆ ಥರ ಹಾಕೊಂಡು ನನಗೆ ನೋಡಿ ರೋಮಾಂಚನ ಆಗೋಯ್ತು. ಆಕೆ ಎಲ್ಲಿ, ನಾನು ಎಲ್ಲಿ ಅಂತೇಳಿ ಹೇಳ್ತಾರೆ ಅವರು. ಸೌಜನ್ಯ ಅದು ಅಲ್ವಾ ಸರ್? ಆಮೇಲೆ ಅವರ ಕಣ್ಣಿನ ಒಂದು ಸೈಡ್ ಒಂದು ಕಲೆ ಇದೆ, ಮಚ್ಚೆ. ಫಸ್ಟ್ ಒಂದು ಸ್ಕ್ರೀನ್ ಟೆಸ್ಟಿಗೆ ಹೋದ್ರು ಅಲ್ಲಿ ಮೆಡ್ರಾಸಲ್ಲಿ. ಸ್ಕ್ರೀನ್ ಟೆಸ್ಟಿಗೆ ಹೋದಾಗ ಅದ್ರಲ್ಲಿ ಕ್ಯಾಮರಾದಲ್ಲಿ ಅವರು ನೋಡ್ಬಿಟ್ಟು ರಾಮನಾಥನ್ ಅಂತೇಳಿ, ಶರಪಂಜ ಶಿವರಾಮ ಅಣ್ಣ ರಾಶಿ ಸಹೋದರರು, ಈ ಆಪರೇಷನ್ ಮಾಡಿ ತೆಗಿಬೇಕಪ್ಪ, ಇದು ಬೇಡ, ಇದ್ದಿದ್ರೆ ನಿಮಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಹೇಳಿದಂತೆ. ಏಮ್ಮ ಇಲ್ಲ, ನಾನು ಆ್ಯಕ್ಟೇ ಮಾಡಲ್ಲ, ಅದು ನನ್ನ ಜೊತೆನೇ ಇರೋದು. ಕಣ್ಣು ಆಪರೇಷನ್ ಮಾಡಿ ಹೊರಟೋಗ್ಬಿಟ್ರೆ ನೆಕ್ಸ್ಟ್ ಏನು ಗತಿ ಅಂತೇಳಿ ಅಳ್ತಾ ಇರುವಾಗ ಅಮ್ಮ ಬಂದು ಕರ್ಕೊಂಡು ಹೋದಂತೆ ಕೂರ ಸೀತಾರಾಮ ಶಾಸ್ತ್ರಿಗಳ ಹತ್ರ, ಅವ್ರ ಗುರುಗಳು. ಹೌದು. ಏನು ಹೀಗೆ ಅಳ್ತಾ ಇದ್ದಾಳೆ, ಆಪರೇಷನ್ ಮಾಡ್ಬೇಕಾಗುತ್ತೆ. ಯಾರು ಹೇಳಿದ್ ನಿನಗೆ? ಅದು ನಿನ್ನ ಅದೃಷ್ಟದ ಸಂಕೇತ ಅಮ್ಮ, ನೋಡು ಈ ಸಿನಿಮಾದಲ್ಲಿ ಮಾಡಿ ನೋಡು ಅಂತೇಳಿ ಹೇಳಿ ಕಿತ್ತೂರು ರಾಣಿ ಚೆನ್ನಮ್ಮದಲ್ಲಿ ಅಂತ ಒಂದು ಪಾತ್ರ ಕೊಟ್ಟು, ಯಾವುದೋ ಒಂದು ಸಿನಿಮಾದಲ್ಲಿ ಕಣ್ಣನ್ನು ಇದನ್ನು ತೋರಿಸಿದ್ದಾರೆ ಸರ್. ಅದು ಒಂದು ಹಾಡಿನಲ್ಲಿ ತೋರಿಸಿದ್ದಾರೆ ಅದನ್ನು. ಅದು ಅದೃಷ್ಟವಂತ ಮಚ್ಚೆ ಅಂತ ಅಲ್ಲ. ಅದ್ರದ್ದು ಇನ್ನೊಂದು ಗೊತ್ತಾ ನಿಮಗೆ? ಇಡೀ ಆ ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾದಲ್ಲಿ ರಾಜ್ಕುಮಾರ್ ಅಂತ ರಾಜ್ಕುಮಾರೇ ಕಾಣಲ್ಲ. ಟೈಟ್ಲು ಹಾಗೆ ಇದೆ, ಟೈಟ್ಲು ಹಾಗೆ ಇದೆ. ಇಡೀ ಸಿನಿಮಾ ಕಾನ್ಸಂಟ್ರೇಷನ್ ಅವ್ರು ಬೇರೆ. ಬಟ್ ನೀವು ರಾಜ್ಕುಮಾರ್ ಜೊತೆ ನಟಿಸಿ ರಾಜ್ಕುಮಾರ್ ಕಾಣೋದಿಲ್ವೇನೋ ಅನ್ನೋ ಹಾಗೋದು ಮಾಡೋದಿಲ್ಲ. ಅದು ಆರಂಭದ ದಿನಗಳು, ಅದು ಬೇರೆ. ಅದ್ರ ನಿಮ್ಗೇನು ಗೊತ್ತಾ? ಆದರೆ ರಾಜ್ಕುಮಾರ್ ಜೊತೆ ಲೇಟರ್ ಸ್ಟೇಜ್ನಲ್ಲಿ ಅವರು ನಟಿಸಿದಲ್ಲಿ ಭಾಗ್ಯವಂತರು. ಎಸ್, ಅದ್ರ ಬಗ್ಗೆ ಭಾಗ್ಯವಂತರು. ಆ ಲಾಸ್ಟ್ ಸೀನ್ ಇದೆಯಲ್ಲ ಸರ್, ಅವರು ಸಾಯುವಂಥ ಸೀಕ್ವೆನ್ಸ್. ಅವಳು ಹಾಸಿಗೆಯಲ್ಲಿ ಬರ್ತಾಳೆ, ಈ ಕಡೆಯಿಂದ ಅಣ್ಣವರು ಹತ್ತಿರ ಬರ್ತಾರೆ. ಅದನ್ನು ನನಗೆ ನೋಡ್ಲಿಕ್ಕೆ ಆಗಲ್ಲ ಅಂತ ಪಾರ್ವತಮ್ಮ ತೆಗೆದಾಗ್ಬಿಡು ಓಡ್ಬಿಟ್ಟಂತೆ. ಶೋ ಆಗ್ತಾ ಇರುವಾಗ ಇದು ನನಗೆ ನೋಡ್ಲಿಕ್ಕೆ ಆಗಲ್ಲ, ಇದು ಬೇಡ ಬೇಡ ಅಂತೇಳಿ. ಅಂದರೆ ಅಲ್ಲಿವರೆಗಿನ ಅವರ ಪಾರ್ವತಮ್ಮನ ಲೈಫ್ ಹೆಚ್ಚಿದ್ದಂಗಿದೆ ಅದರಲ್ಲಿ, ಭಾರ್ಗವ ಡೈರೆಕ್ಷನ್. ಸೊ 29 ಸಿನಿಮಾದಲ್ಲಿ ನಾಯಕಿಯಾಗಿ 29 ವರ್ಷ ನಾಯಕಿಯಾಗಿ ಬೆಳಗಿದವರು ಸರೋಜಾದೇವಿ ಸರ್. 29 ವರ್ಷ, 161 ಸಿನಿಮಾದಲ್ಲಿ ನಾಯಕಿಯಾಗಿ, ಕಥಾನಾಯಕಿ 161 ಸಿನಿಮಾ, ಟೋಟಲ್ 200 ಚಿಲ್ಲರೆ. ಈಗೆಲ್ಲ ನಾಯಕ 5 ಸಿನಿಮಾ 10 ಸಿನಿಮಾ, 161. ಆಮೇಲೆ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಭಾಳ ಚೆನ್ನಾಗಿದೆ ಸರ್. AVM ಸ್ಟುಡಿಯೋದಲ್ಲಿ ಹೋಗಿದ್ದಾಳೆ. ಒಂದು ಇದೆಲ್ಲ ಇದಾಯ್ತಲ್ಲ ಕಣ್ಣಿನ ಮಚ್ಚದು, ಅದು ಟೆನ್ಷನ್ನಲ್ಲಿ ಕೂತ್ಕೊಂಡಿರುವಾಗ ಒಬ್ಬ ವ್ಯಕ್ತಿ ಬಂದಂತೆ ಅಲ್ಲಿ ಸ್ಟುಡಿಯೋಗೆ. ಬಂದಾಗ ಎಲ್ಲ ಡಬ 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 ಅಂತ ಎಲ್ಲ ಎದುರು ನಿಂತ್ಬಿಟ್ಟಂತೆ. ಯಾರಪ್ಪ ಇವನು ಅಂತ ಯಮನ ಗಾಬರಿ ಬಂದು ಅಲ್ಲಿ ಇವ್ರು ನೋಡಿ, ಯಾರಿದ್ದು? ಸರೋಜಾದೇವಿ. ಕಾಫಿ ಕುಡಿದೇನಮ್ಮ, ಆ್ಯಕ್ಟಿಂಗ್ ಬಂದಿದ್ಯಾ, ತುಂಬ ಚೆನ್ನಾಗಿದ್ಯಾ, ತುಂಬ ಚೆನ್ನಾಗಿ ಮಾಡ್ತೀಯ ಅಂತೇಳಿ ಹೇಳಿ ಹೊರಟೋದಂತೆ. ಅಷ್ಟರಲ್ಲಿ ಎಲ್ಲ ತಗಡಗಳನ್ನ ಕೂತ್ಕೊಂಡ್ಬಿಟ್ರು. ಇವ್ರು ಕೇಳಿದಂತ ಅದು ಯಾರು ಬಂದವರು ಅಂತ. MGR ಗೊತ್ತಿರಲಿಲ್ಲ.
MGR ಬಂದು ಹೋದ್ದು ಅಂತೇಳಿ. ಹ. ಆಮೇಲೆ ನೋಡಿದರೆ ಎಷ್ಟು ಸಿನಿಮಾದಲ್ಲಿ ಮಾಡಿದ್ದಾರೆ ಸರ್, ಎಂತೆಂಥ ಸಿನಿಮಾ, ನಾಡೋಡಿ, ಎಂತೆಂಥ ಶಿವಾಜಿ ಗಣೇಶ. ಇದು ಸೌಭಾಗ್ಯ ಅಲ್ವಾ ಸರ್ ಯಾರಿಗೆ? ಆಮೇಲೆ ನಿರ್ಭಯವಾಗಿ ಅಂತ ಗ್ರೇಟ್ ಇವರ ಜೊತೆ ಲೆಜೆಂಡ್ ಜೊತೆ ಆ್ಯಕ್ಟ್ ಮಾಡೋದಿದೆಯಲ್ಲ ಹೌದು. ತುಂಬ ಕಷ್ಟ. ಬಟ್ ಸರೋಜಾದೇವಿ ಅಷ್ಟು ಸಲೀಸಾಗಿ ನಟಿಸಿ ಶಬಾಷ್ ಅಂದ್ಕೊಂಡು. ಅಂದ್ರೆ ಯು ಸಿ ದಟ್ ಅವಳ ಪ್ರತಿಭೆ ಕರ್ನಾಟಕ ಮಾತ್ರ ಸೀಮಿತ ಇಲ್ಲ ಅಲ್ಲ ಅಲ್ಲ. ಲೇಟರ್ ಸ್ಟೇಜ್ನಲ್ಲಿ ಅಂದರೆ ಇದಕ್ಕೆ ಇನ್ನೊಂದು ಗುಣ ಇದೆ ಅಂತ ಅನ್ಸುತ್ತೆ ನನಗೆ. ಈ ತಮಿಳು ಸಿನಿಮಾ ಇದೆಯಲ್ಲ, ಅದು ಕನ್ನಡಿಗರನ್ನು ಒಳಗೊಳ್ಳುವ ಬಗೆ. ಹೌದು ಬಿಸಿ ನೀವು ತಮಿಳು ಚಿತ್ರರಂಗ ಎಷ್ಟು ಜನ ಕನ್ನಡಿಗರ ಕಾಲ ಬೆಳೆಸ್ತು. ಹೌದು, ಜಯಲಲಿತಾ. ಎಸ್, ನಾವು ಬೇರೆ ಬೇರೆ ಕಾರಣಕ್ಕಾಗಿ ನಾವು ಇಲ್ಲಿ ಭಾಳ ಮಾತಾಡ್ತೀವಿ. ಕಮಲ್ ಹಾಸನ್ ನಡೆದಿದ್ದಿದೆ, ನಮ್ದು ಅದು ವಿರೋಧ ಇದೆ, ಅದು ಬೇರೆ ಪ್ರಶ್ನೆ ಅವ್ರಿಗೆ ಅಲ್ವಾ. ಅವ್ರ ಸಿನಿಮಾನೇ ಬ್ಯಾನ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ. ಕನ್ನಡಿಗರನ್ನ ಬೆಳೆಸಿದವರು ರಜನಿಕಾಂತ್ನ ಬೆಳೆಸಿದವರು ಈ ಜಯಲಲಿತಾ, ಬಿ ಸರೋಜಾದೇವಿ, ಆ ತಮಿಳು ಚಿತ್ರರಂಗದ ಅದ್ಭುತವನ್ನು ನೋಡಿ. ಹೌದು, ಎಷ್ಟು ಜನ ಕನ್ನಡಿಗರು ಬೆಳೆಸಿದ್ರು. ನಾವು ಅವ್ರ ತಂತ್ರಜ್ಞರು ನಮಗೆ ಬರ್ತಿದ್ರು, ಅದು ಬೇರೆ ಪ್ರಶ್ನೆ. ಆದರೆ ಇಂಥವ್ರಿಗೆ ಅವಕಾಶ ಕೊಟ್ಟಿದ್ದಿದೆಯಾ, ಅದನ್ನು ನಾವು ಸಹೋದರ ಭಾಷೆ ಅಂತ ನೋಡಿದ್ರೆ ಯಾವ ಭಾಷೆ ಮೊದಲು ಹುಟ್ಟುತ್ತೋ ಯಾವ ಭಾಷೆ ಬರ್ತದೆ ಆಮೇಲೆ ಪ್ರಶ್ನೆ. ನೀವು ಇಲ್ಲ ಕಮಲ್ ಹಾಸನ್ ಸಿನಿಮಾ ನಾವು ಬಿಡಲ್ಲ, ಕ್ಷಮೆ ಕೇಳಬೇಕು, ಕೇಳಿಲ್ಲ ಅವರು. ಹಾಗೆ ನೋಡಿದ್ರೆ ಕಮಲ್ ಹಾಸನ್ ಕನ್ನಡಿಗರಿಗಿಂತ ಚೆನ್ನಾಗಿ ಕನ್ನಡ ಮಾತಾಡೋ ಅವ್ರದ್ದು ಹಲವಾರು ಸಿನಿಮಾಗಳಲ್ಲಿ. ಲೇಟೆಸ್ಟು ಅದನ್ನೇ ಹೇಳ ಅಂತಿದ್ದೆ, ರಮೇಶ್ ಅರವಿಂದ್. ಎಸ್, ಆ ಸಿನಿಮಾದಲ್ಲಿ ನೋಡಿ ಡೈಲಾಗ್ ಪ್ರೆಸೆಂಟೇಷನ್ ಅದೇನೋ ಒಂದು ಬರುತ್ತಲ್ಲ, ಆಮೇಲೆ ಏನೋ ಅಂತ ಭಾರಿ ಜನ ಅಲ್ಲ ಮುಂದ ಅದನ್ನು ಬಳಸಿದ ರೀತಿ, ದಟ್ ಇಸ್ ದ ಗ್ರೇಟ್ನೆಸ್ ಆಫ್ ತಮಿಳ್ ಸಿನಿಮಾ. ನಾವೆಲ್ಲ ಕನ್ನಡ ವಿರೋಧ. ಸೊ ಇವ್ರನ್ನೆಲ್ಲ ಬೆಳೆಸಿದ್ದು. ಬಟ್ ನಿಮ್ಗೆ ಅನಿಸುವಾಗೆ ನೀವು ನೋಡಿರುವ ಸರೋಜಾದೇವಿ ಬಗ್ಗೆ ನೀವೇನು ಹೇಳ್ಬೋದು? ಇಲ್ಲಿ ಪದ್ಮಭೂಷಣ ಬಂದಾಗ ನಮಗೊಂದು ಊಟಕ್ಕೆ ಕರೆದಿದ್ರು ಮನೆಗೆ, ಮಲ್ಲೇಶ್ವರದ ಮನೆಯಲ್ಲಿ. ಸೊ ಅಲ್ಲಿ ಕೆಲವು ಎಕ್ಸ್ಪೀರಿಯನ್ಸ್ಗಳನ್ನು ಹೇಳಲಿಕ್ಕೆ ಹೊರಟರು. ಅವರ ತಾಯಿಗೆ 3 ಮಕ್ಕಳು, ಇನ್ನೊಂದಕ್ಕೆ ಇದು ಪ್ರೆಗ್ನೆಂಟ್ ಆದರು. ಅದು ಮಗು ಬೇಕಾ ಬೇಡವಾ ಅಂತ ತಂದೆಗೆ 3 ಹೆಣ್ಣು ಮಕ್ಕಳು, ಆಮೇಲೆ ಮತ್ತೆ ಇನ್ನೊಂದು ಹೆಣ್ಣು ಆಗ್ಬಿಟ್ರೆ ಅಂತೇಳಿ. ಇಲ್ಲ, ಡೆಲಿವರಿ ಆಯಿತು, ಹೆಣ್ಣು ಮಗು ಆಯಿತು. ಹೆಣ್ಣು ಮಗು ಆದ ಹೇಗೆ ಅಂದರೆ, ಒಂದು ದೇವರ ಪ್ರಸಾದ ತಂದು, ಸತ್ಯನಾರಾಯಣ ಪ್ರಸಾದ ತಂದು ಅವ್ರಿಗೆ ಕೊಟ್ಟಿದ್ದಕ್ಕೆ ಹೆಣ್ಣು ಮಗು ಆಯಿತು. ಅದು ನಾನು ಅಂತ ಅವ್ರು ಹೇಳ್ತಾರೆ ಹೆಮ್ಮೆಯಿಂದ. ಬಂದಾಗ ಡೆಲಿವರಿ ಆದಾಗ ಅಪ್ಪ ಹೇಳಿದಂತೆ ಬೇಡ ಬೇಡ ಎಲ್ಲ ಬೇರೆ ಯಾರಿಗೆ ಕೊಟ್ಟುಬಿಡು, ನಮಗೆ ಬೇಡ ಅದು ಮಗು ಅಂತೇಳಿ. ಆ ಥರ ನೆಗ್ಲೆಕ್ಟ್ ಮಾಡಿದ ಹುಡುಗಿ ನಾನು ಈ ಥರ ಬೆಳಿತೇನೆ ಅಂತ ಅವರಿಗೂ ಗೊತ್ತಿರಲಿಲ್ಲ. ಈಗ ಅವರಿಬ್ಬರೂ ಇಲ್ಲ, ನಾನು ಆ ಸ್ಥಾನದಲ್ಲಿ ಇದ್ದೀನಿ, ನನಗೆ ಖುಷಿ ಕೊಡುತ್ತೆ. ಅದನ್ನೆಲ್ಲ ಮೀರಿ ಬೆಳೆದಲ್ಲ, ಅದು ನನ್ನ ಸಾಧನೆ ಅಂತೇಳಿ ಅಲ್ಲಿ ಮಾತಾಡಿದರು ಸರೋಜಮ್ಮ. ನೀನು ಆ ಕಾಲಘಟ್ಟದಲ್ಲಿ ಮಹಿಳೆಯರು ಚಿತ್ರರಂಗ ಪ್ರವೇಶಿಸದನ್ನೇ ಸ್ವೀಕರಿಸದಿರುವಂಥ ಸಮಾಜ ಅಂತ ಸಿಚುವೇಶನ್ನಲ್ಲಿ ನೀವು ತಮಿಳ್ನಾಡಿನಲ್ಲಿ ಹೋಗಿ ಒಂದು ರೀತಿ ಒಂದು ಕಾಲದಲ್ಲಿ ಏನ್ರಿ ಅವು ಮತ್ತೆ ಬೇರೆ ಅನುಭವ. ಮತ್ತೆ ಜಯಲಲಿತಾ ಆ್ಯಕ್ಟ್ ಮಾಡ್ತಾ 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 MGR ಜೊತೆ ಮುಖ್ಯಮಂತ್ರಿ ಆಗ್ಬಿಟ್ರು. ಹೌದು, ಇವರು ಯಾಕೆ ಆಗಿಲ್ಲ? ಅದೊಂದು ಪ್ರಶ್ನೆ ನನ್ನ ಕಾಡ್ತಾ ಇದೆ. ಅದು ಕೇಳಲಿಕ್ಕೆ ಆಗಿಲ್ಲ ಸರ್. ಬಟ್ ಇಲ್ಲ, ಅವ್ರು ರಾಜಕೀಯದ ಬಗ್ಗೆ ಆಸಕ್ತಿ ಏನೂ ಇಲ್ಲ. ರಾಜಕಾರಣಿಗಳಿದ್ದು ಎಸ್ ಎಂ ಕೃಷ್ಣ ಬಹಳ ಸ್ನೇಹಿತ ಅಲ್ವಾ? ಹೌದು, ಶಿ ಇಸ್ ಎ ಕನೆಕ್ಷನ್ ವಿತ್ ಪೊಲಿಟಿಷಿಯನ್ಸ್. ಬಟ್ ಯಾವತ್ತೂ ಕೂಡ ಅವಳಿಗೆ ತಾನು ರಾಜಕಾರಣಕ್ಕೆ ಬರಬೇಕು ಅಂತ ಮನಸ್ಸು ಮಾಡಿರ್ತಿದ್ರೆ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. 100%. ಜಯಲಲಿತನಾಗಿದೆ ಅಂತ ಇವರೇನು ಆಗದೆ ಇರ್ತಾರ? ಜಯಲಲಿತಾಗಿರುವಷ್ಟು ಪಾಪ್ಯುಲಾರಿಟಿ ಅದು ಕೇರ್ ಆಫ್ MGR ಅಲ್ಲ, ಸ್ವಂತದ್ದು ಇದು. ಅದು ಕೇರ್ ಆಫ್ MGR ಅಂತ ಪರಿಸ್ಥಿತಿ. ಆಮೇಲೆ ಸರ್, ಈ ಅವರಿಗೆ ಟೀಚರ್ ಅಂದ್ರೆ ಭಾರಿ ಇಷ್ಟ. ಯಾಕೆ ಅಂದರೆ ಟೀಚರ್ಗಳನ್ನ ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟು ನೋಡ್ತಾರೆ. ನಮಸ್ಕಾರ, ಎಲ್ಲಿ ಸಿಕ್ಕಿದ್ದು ನಮಸ್ಕಾರ, ನನಗೂ ಹಾಗೆ ನಮಸ್ಕಾರ ಮಾಡಬೇಕು ಅಂತ ಒಂದು ಆಸೆ ಅವರಿಗೆ. ಅದಕ್ಕೆ ಫ್ರಂಟ್ ಬೆಂಚಲ್ಲಿ ಕೂತ್ಕೊಳ್ಳೋದು, ಆ ಟೀಚರ್ ಮೂಮೆಂಟ್ ಎಲ್ಲ ನೋಡೋದಂತೆ, ಹೇಗೆ ಮಾತಾಡ್ತಾರೆ, ಹೇಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ ಅಂತೇಳಿ. ಅದೇ ಈಗ ಪಾಠ ಆಗೋಯ್ತು ಅಂತ. ಆಮೇಲೆ ಅಭಿನಯಕ್ಕೆ ಪಾಠ ಆಗೋಯ್ತು. ನೀವು ಹೇಳಿದ್ರಲ್ಲ ಸರ್, ಅವ್ರು ನಟಿ ಅಲ್ಲ, ಎಸ್ ಅಭಿನೇತ್ರಿ ಅಲ್ಲ, ಕಲಾವಿದೆ. ಯಾಕೆ ಮಹಾಕಲಾವಿದೆ. ಅದು ಆರಂಭದಲ್ಲಿ ಅವರು ಕನ್ನಡ ಚಿತ್ರರಂಗ ಅವ್ರು ಬಳಸ್ಕೊಂಡಷ್ಟು ಬಳಸ್ಕೊಂಡಿಲ್ಲ ಅನ್ಸುತ್ತಾರೆ. ಇಲ್ಲ,
ಇಲ್ಲ ಅಲ್ಲಿ ಬ್ಯುಸಿ ಇದ್ರಿಂದ ಅವರು ತಮಿಳ್ನಾಡು ಕೆಲವೊಮ್ಮೆ ಹಾಗೆ ಆಗ್ತದೆ ಸರ್. ಅಲ್ಲಿ ಏನು ಸುಮ್ಮನೆ ಇದ್ದರೂ ಕೂಡ ಅವರು ಅಲ್ಲಿ ಬ್ಯುಸಿ ಬೇರೆ ಏನಾರನ್ನ ಹಾಕ್ಕೊಳ್ಳಿ ಅಂತ ಹಂಗಾಗ್ಬಿಡ್ತದೆ. ಬಹುಶಃ ಸರೋಜಮ್ಮನಿಗೆ ಹಾಗೆ ಆಗಿರಬೇಕು. ಇಲ್ಲಾಂದ್ರೆ ಪವರ್ಫುಲ್ ಪಾತ್ರ ಬೇಕು. ಹೌದು, ಅಲ್ಲಿ ಅಷ್ಟು ಪವರ್ಫುಲ್ ಪಾತ್ರದಲ್ಲಿ ಬೆಳೆದವರು ಇಲ್ಲಿ ಬಂದು ಯಾವುದೋ ಸಣ್ಣ ಪುಟ್ಟ ಇದಕ್ಕೆ ಬಂದರೆ ಅದು ಇಷ್ಟ ಆಗಲ್ಲ. ಸರೋಜದೇವಿ ಮಾಡೋ ಪಾತ್ರ ಭಾಗ್ಯವಂತರ ಪಾತ್ರದ ಥರ ಇರುತ್ತೆ. ಎಸ್. ಆಮೇಲೆ ಬಬ್ರುವಾಹನ, ಎಸ್ ಬಬ್ರುವಾಹನ, ಎಸ್ 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 ಹೇಳಲೇಬೇಕು ಹೌದು ಬಬ್ರುವಾಹನ. ಹೌದು, ಅದು ಮಿಸ್ ಮಾಡ್ಲಿಕ್ಕೆ ಆಗಲ್ಲ. ಹೌದು ಹೌದು, ಅದು ಅಣ್ಣವರ ಜೊತೆ. ಅಂದ್ರೆ ಅಣ್ಣವ್ರ ಜೊತೆ ಸರಿಸಾಟಿಯಾಗಿ ನಿಲ್ಲೋ ಒಂದು ಕಾನ್ಫಿಡೆನ್ಸ್ ಹೌದು, ಇತ್ತು ಅಂತ. ಹೌದು. ಅವರ ಇಡೀ ವ್ಯಕ್ತಿತ್ವದಲ್ಲಿರುವ ಕಾನ್ಫಿಡೆನ್ಸ್ ಇದೆಯಲ್ಲ, ಎಸ್ ಸರ್. ಅದು ಪ್ರಾಯಶಃ ಅವಳ ಅನುಭವದಿಂದ ಬಂದಿದ್ದು ಅಂತ ಅನ್ಸುತ್ತೆ. ನೀವು ಅಣ್ಣ ಅವರೇ ಯಾರೇ ನಡೆಸ್ಬೇಕಾದ್ರೆ ಒಂದು ನಿಮಿಷ ಅಳುಕಿದ್ದಿರ್ಬೋದು. ಸಾಧ್ಯನೇ ಇಲ್ಲ. ಇದು ನಿಂತಾಗ ಅಯ್ಯೋಬ್ಬ, ಅಣ್ಣವರೇ ಸ್ವತಃ ಹೇಳ್ತಾ ಇದ್ದಿದ್ದು, ಪ್ರತಿ ಸಿನಿಮಾದ ಫ್ರೇಮ್ನಲ್ಲಿ ನಾವು ಆ್ಯಕ್ಟ್ ಮಾಡ್ಲಿಕ್ಕೆ ಹೊರಟಾಗ ಅದು ಮೊದಲ ಸಿನಿಮಾ ಅಂತ ಅನ್ಸುತ್ತೆ ಅಂತ. ಎಸ್, ಎಲ್ರಿಗೂ ಅದು ಪಾಠ. ಅದು ನಾನೇನೋ ಮೆರೆದು ಬಿಟ್ಟಿದ್ದೀನಿ ಅಂತೇಳಿ ಒಂದೆರಡು ಸಿನಿಮಾದಲ್ಲಿ ಮಾಡಿದ ಕೂಡಲೇ ನಮ್ಮ ನಾಯಕರು ಕೊಚ್ಕೊಳ್ತಾರ. ಅಣ್ಣವ್ರದ್ದು ಅದು ಪಾಠ. ಅದು ನೋಡಿ, ಬಬ್ರುವಾಹನದಲ್ಲಿ ಚಿತ್ರಾಂಗದೆ ಅಲ್ವಾ ಮಾಡಿದ್ದು. ಸೊ ಇಡೀ ಆ ಚಿತ್ರಾಂಗದೆಯ ನೋವನ್ನ ಅವರು ಇಡೀ ಆ ಕಣ್ಣಲ್ಲಿ ಮತ್ತು ಆಕ್ಷನ್ನಲ್ಲಿ ವ್ಯಕ್ತಪಡಿಸಿದ್ದು. ಯಾಕೆಂದ್ರೆ ಮಗು ಇರುತ್ತೆ, ಬಂದಂತ ಅರ್ಜುನ ರಿಕಗ್ನೈಸೇ ಮಾಡಲ್ಲ. ಸೊ ಮಗ ರೆಡಿ ಆಗಿರ್ತಾನೆ. ಆ ಸಂದರ್ಭದಲ್ಲಿ ಮಾತನ್ನು ಮೀರಿ ಅವರು ಕಮ್ಯುನಿಕೇಟ್ ಮಾಡೋದಿತ್ತಲ್ಲ. ಸೊ ಅದ್ರ ಜೊತೆಗೆ ಅರ್ಜುನನ ಬಗ್ಗೆ ಅವ್ರಿಗಿದ್ದ ಪ್ರೀತಿ ಎಲ್ಲವನ್ನ ಕೂಡ ನಟನೆಯಲ್ಲಿ ಹಿಡಿದಿಟ್ಟಿದ್ದಿದೆಯಲ್ಲ. ಸೊ ಸರೋಜಾದೇವಿ ಬಿಟ್ಟರೆ ಬೇರೆ ಮಾಡಕ್ ಸಾಧ್ಯನೇ ಇಲ್ಲ. ಕೆಲವು ಪಾತ್ರನೇ ಹಾಗೆ ಒಳಗೊಳ್ಬಿಡ್ತದ. ಎಸ್, ಒಳಗೊಳ್ಳುವಿಕೆ. ಎಸ್ ಎಸ್ ಎಸ್. ಅವರು ಶ್ರೀಹರ್ಷ ಅವರು ತೀರ್ಕೊಂಡಾಗ ಇನ್ನೂ ಯಂಗ್ ಇವರು. ಸೊ ಮರು ಮದುವೆ ಆಗಲಿಲ್ಲ. ತುಂಬ ಜನ ಟ್ರೈ ಮಾಡಿದಂತೆ. ತುಂಬ ಜನ ನಾಯಕ ನಟರು ಬಂದು ನಾ ಮದುವೆ ಆಗ್ತೇನೆ ಅಂತ ಹೇಳಿ ಈ ಕಾಂಚನಿಗೆ ಹೇಳಿದ್ರಲ್ಲ, ಅದೇ ಥರ ಸರೋಜಾದೇವಿ. ನನ್ನ ಹೃದಯದಲ್ಲಿ ಒಬ್ಬರೇ ಒಬ್ಬರು ಹೀರೋ ಇರೋದು, ಅದು ಶ್ರೀಹರ್ಷ. ಅವರು ಬಿಟ್ಟರೆ ನಾನು ಬೇರೆ ಮದುವೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಬಗ್ಗೆ ಒತ್ತಾಯ ಮಾಡಬೇಡಿ ಅಂತ ರಿಜೆಕ್ಟ್ ಮಾಡಿಬಿಟ್ರು. ಹಾಗೆ ಒಂಟಿ ಜೀವನ ಸಾಗಿದ್ರು. ಅದ್ರ ಜೊತೆ ಕನ್ನಡ ಪ್ರೇಮ ನೋಡಿ, ತಮಿಳ್ನಾಡಲ್ಲೇ ಇರ್ಬೋದಾಗಿತ್ತು. ಅವ್ರು ತಿರುಗಿ ವಾಪಸ್ ಬರಬೇಕು ಅಂತ ಇರಲಿಲ್ಲ. ಇಲ್ಲಿ ಆಸ್ತಿ ಪಾಸ್ತಿ ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಮಾಡ್ಕೊಂಡಿರೋ. ಅಂದ್ರೆ ಆ ಕನ್ನಡ ನಾಡಿನ ನಂಟು. ಹೌದು ಹೌದು, ಅದನ್ನ ಹಾಗೆ ಉಳಿಸ್ಕೊಬಂದವರು. ಇಲ್ಲಿ ಕರೆದಾಗ ಬರ್ತಾ ಇದ್ರು, ಬಟ್ ಕರೀಲಿಲ್ವೇ ನಾವು ಕರೀಲಿಲ್ವೇ. ತಾನಾಗೆ ಬಂದು ಇಲ್ಲಿ ಸೆಟ್ಲ್ ಆಗಿ ಇಲ್ಲಿ ಪ್ರತಿ ಸಮಾರಂಭಕ್ಕೆ ಹೋಗ್ತಾರೆ ಸರ್. ಕರೆದಾಗ ಅವ್ರದ್ದು ಒಂದು ಸಣ್ಣ ಒಂದು ಮೈನಸ್ ಗುಣ ಅಂದ್ರೆ ಅವರೇ ಫೋನ್ ಎತ್ಕೊಳ್ತಾ ಇದ್ರು. ಇಲ್ಲ ಅವರೆಲ್ಲೋ ಹೋಗಿದ್ದಾರೆ ಅಂತ ಹೇಳ್ಬಿಡೋದು. ಅದು ಮಾತ್ರ ಅಂದ್ರೆ ತುಂಬಾ ಅಂತ ಕಾಲ್ಗಳು ಬರ್ತಾ ಇತ್ತು. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಆ ಕಾರಣಕ್ಕಾಗಿ ಈ ರೀತಿ ಅವಾಯ್ಡ್ ಮಾಡ್ಕೊಂಡು ಅವರು ಫೋನಲ್ಲಿ ಸಿಗ್ತಾ ಇರ್ಲಿಲ್ಲ. ಮನೆಗೆ ಸ್ಟ್ರೈಟ್ ಹೋದ್ರೆ ಎಂಟ್ರಿ ಸಿಗ್ತಾ ಇದ್ರು. ಆಯ್ಕೆ ಮಾಡಿಕೊಂಡು ಸಮಾರಂಭ ಅಂತೇಳಿ ತುಂಬ ಚೆನ್ನಾಗಿ ಮಾತಾಡೋರು. ಆ ಮಾತು ಅದು ಹೆಂಗೆ ಕಲಿಸಿದ್ದು. ಆ್ಯಕ್ಚುಲಿ ಒಂದು ಮೂಗಿ ಥರ ಇದ್ದವ್ರು ಆಕೆ. ಮಾತು ಇಲ್ಲ, ಕತೆ ಇಲ್ಲ ಅಂಥವರು ಈ ಸಿನಿಮಾ ರಂಗಕ್ಕೆ ಬಂದಮೇಲೆ ಮಾತು 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 ಬೆಳೆಸಿಬಿಟ್ರು. ಅದ್ಭುತವಾದ ಮಾತುಗಳು. ಭಾರ್ಗವ ಹೇಳೋದು ಕೇಳಬೇಕು, ನೀನು ಭಾಗ್ಯವಂತರು ನೀವಲ್ಲ, ನಾನು ಡೈರೆಕ್ಟ್ ಮಾಡಿದ್ದೀಯಲ್ಲ ಅದು ನಾನು ಭಾಗ್ಯವಂತ. ಭಾರ್ಗವ ಹೇಳೋದು ಅವ್ರ ಎದುರು ಕೂತ್ಕೊಂಡು. ಅಷ್ಟು ಆ ಮೇರು ನಟಿ ಯಾಕೆ ಭಾರ್ಗವ. ಮಾತು ನಮ್ಮ ದೃಷ್ಟಿಯಲ್ಲಿ ಭಾರ್ಗವ ದಿ ಗ್ರೇಟ್, ಲೆಜೆಂಡ್ ಡೈರೆಕ್ಟರ್. ಅವ್ರು ಹಾಗೆ ಹೇಳ್ಬೇಕಿದ್ರೆ ಆಕೆ ಸ್ಥಾನ ಎಲ್ಲಿದೆ. ಅದೇ ನಮ್ಗನ್ಸೋದು ವಿಷ್ಣು ಇಬ್ರು ಕೂಡ ಈಗ ಬದುಕಿರ್ಬೇಕಿತ್ತು. ದಟ್ ಇಸ್ ವಾಟ್ ಥಿಂಗ್ ಅಲ್ವಾ. ಎಷ್ಟು ಖುಷಿ ಬರ್ತಿತ್ತು ಅಲ್ವಾ. ಆದರೆ ಇರೋದು ಒಂದು ಇದ್ರ ನಡುವೆ ಸಂತೋಷ ಅಂದರೆ ಸರೋಜಾದೇವಿಗೆ ಕರ್ನಾಟಕ ರತ್ನ ಕೊಡಿ ಅಂತ ಯಾರು ಒತ್ತಾಯ ಮಾಡದೆ ಕೊಟ್ಟಲ್ಲ. ಪಾಡಿಗೆ ಬಂತಲ್ಲ. ವಿಷ್ಣುಗೆ ಅದಕ್ಕೆ ಆಗಿಲ್ಲ ಸಂತಸ ಪಡೋದು. ಏನೇ ಗಣೇಶ, ಕೆಲವು ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ನಾವಿಬ್ಬರು ಕೂಡ ಮಾತನಾಡ್ತಾ ಸೊ ಇಬ್ಬರು ಗ್ರೇಟ್ ಏನಿದ್ದಾರೆ ಅವರಿಗೆ ನಮ್ಮ ಒಂದು ಸಣ್ಣ ನಮನವನ್ನು ಸಲ್ಲಿಸಿದ್ದೀವಿ ವೀಕ್ಷಕರೇ. ಹಾಗೆಯೇ ನಾನು ಗಣೇಶ್ ಮತ್ತು ನಾಳೆ ಎದುರು ಬರ್ತೀವಿ. ಏನೇ ಥ್ಯಾಂಕ್ಫುಲ್ ಟು ಯು. ನಮಸ್ಕಾರ.